ಹೆಲೋ ಕರ್ನಾಟಕ. ಇವತ್ತು ನಾನು ಬಂದಿರೋದು ಕನಕಪುರಲ್ಲಿರೋ ಆಮೆಗುಂಡಿ ರೆಸಾರ್ಟಿಗೆ. ಸೊ ಬನ್ನಿ ನೋಡೋಣ ಇವರ ರೆಸಾರ್ಟ್ ಹೇಗಿದೆ ಅಂತ ಹೇಳಿ. ನಾವು ಬಂದು ಲೇಟ್ ಆಗಿದ್ರಿಂದ ನಮಗೆ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇರಲಿಲ್ಲ. ಸೊ ಫಸ್ಟ್ ನಾವು ಹೋಗಿದ್ದೆ ರೋಪ್ ಆಕ್ಟಿವಿಟೀಸ್ ಆಡೋದಕ್ಕೆ. ಇಲ್ಲಿ ಆಕ್ಟಿವಿಟೀಸ್ ಅಂತ ಬಂದ್ರೆ ತುಂಬಾನೇ ವೆರೈಟೀಸ್ ಆಫ್ ಆಕ್ಟಿವಿಟೀಸ್ ಇದೆ. ವಾಟರ್ ರೋಲರ್, ಜಿಪ್ ಲೈನ್, ಬೋಟಿಂಗ್, ಸ್ಕೈ ಸೈಕ್ಲಿಂಗ್, ಹಾಗೆ 360 ಡಿಗ್ರಿ ಸೈಕ್ಲಿಂಗ್ ಕೂಡ ಇದೆ. ಇನ್ನು ಕಿಡ್ಸ್ಗೆ ಅಂತ ಬಂದ್ರೆ ಸಪರೇಟ್ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ಇನ್ನು ಔಟ್ಡೋರ್ ಗೇಮ್ಸ್ ಅಂತ ಬಂದ್ರೆ ಶಟಲ್ ಬ್ಯಾಟ್, ಕ್ರಿಕೆಟ್, ಫುಟ್ಬಾಲ್, ಥ್ರೋ ಬಾಲ್, ಹಾಗೆ ಇಂಡೋರ್ ಗೇಮ್ಸ್ ಅಂತ ಬಂದ್ರೆ ಫೋರ್ಸ್ ಬಾಲ್, ಟೇಬಲ್ ಸ್ಕೋರ್, ಟೇಬಲ್ ಟೆನ್ನಿಸ್, ಕ್ಯಾರಮ್ ಇಷ್ಟೆಲ್ಲ ಆಟಾಡಿ ನಮ್ಗಂತೂ ತುಂಬಾನೇ ಟಯರ್ಡ್ ಆಗಿತ್ತು. ಸೊ ನಾವು ನೆಕ್ಸ್ಟ್ ಹೋಗಿದ್ದೆ ಊಟ ಮಾಡೋದಕ್ಕೆ. ಇಲ್ಲಿ ನಿಮ್ಗೆ ಊಟ ಅಂತ ಬಂದ್ರೆ ಅನ್ಲಿಮಿಟೆಡ್ ಬಫೆ ಸಿಸ್ಟಮ್, ವೆಜ್ ಅಂಡ್ ನಾನ್ ವೆಜ್ ಎರಡು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇನ್ನು ವಾಟರ್ ಆಕ್ಟಿವಿಟೀಸ್ ಅಂತ ಬಂದ್ರೆ ಇವರ ಪೂಲ್ ಅಂತೂ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ರೈನ್ ಡ್ಯಾನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನೀರಲ್ಲಿ ಆಟ ಆಡದ್ಮೇಲೆ ಹೊಟ್ಟೆ ಹಸಿಲೇಬೇಕಲ್ಲ, ಸೊ ಅದಕ್ಕೆ ಅಂತಾನೆ ಇವರು ಹೈ ಟೀ ಅಂಡ್ ಸ್ನಾಕ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬರ್ತ್ಡೇ ಸೆಲೆಬ್ರೇಷನ್, ಫ್ಯಾಮಿಲಿ ಫಂಕ್ಷನ್ ಮಾಡೋದಕ್ಕೆ ಕೂಡ ಸ್ಪೇಸ್ ಇದೆ. ಸ್ಟೇ ವಿಶ್ವಕ್ಕೆ ಅಂತ ಬಂದ್ರೆ 10 ಸ್ಟೇ ಹಾಗೆ ಡಿಫ್ರೆಂಟ್ ಕಾಟೇಜ್ ಸ್ಟೇ ಕೂಡ ಅವೈಲೇಬಲ್ ಇದೆ. ಇವರ ರೂಮ್ಸ್ ಅಂತೂ ತುಂಬಾನೇ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇವರ ರೆಸಾರ್ಟ್ ಸ್ಪೆಷಲ್ ಏನಪ್ಪಾ ಅಂದ್ರೆ ನೈಟ್ ವ್ಯೂ ಲೈಟಿಂಗ್ಸ್ ಅಂತೂ ತುಂಬಾನೇ ಚೆನ್ನಾಗಿ ಡೆಕೋರ್ ಮಾಡಿದ್ರು. ಇವರ ಡೈನಿಂಗ್ ಏರಿಯಾ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಸೊ ನೀವೇ ನೋಡಿದ್ರಲ್ಲ ಇವರ ರೆಸಾರ್ಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನ್ಯೂ ಇಯರ್ ಬುಕಿಂಗ್ ಕೂಡ ಓಪನ್ ಆಗಿದೆ. ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.